ಕೊಂಡಿದ್ದೀರಾ 1.5 ಲಕ್ಷಕ್ಕೆ 1.5 ಲಕ್ಷಕ್ಕೆ ಬರೀ 1.5 ಲಕ್ಷಕ್ಕೆ ಇದು ಕೊಡ್ತೀನಿ ವ್ಯಾಗನರ್ 2.5 ಲಕ್ಷಕ್ಕೆ 2011 ಮಾಡಲ್ 2.5 ಲಕ್ಷಕ್ಕೆ 2011 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಅದನ್ನು 20+ ಮೈಲೇಜ್ ಬರುವ ಗಾಡಿ ಬೇಡ 1.5 ಲಕ್ಷಕ್ಕೆ ಬರೀ 1.5 ಲಕ್ಷಕ್ಕೆ ಶೋವಲೆಟ್ ಬಿಟ್ ಕೊಡ್ತೀನಿ ಯಾವ ಗಾಡಿ ನೋಡಿ ಸರ್ ಕರೆಂಟ್ ಶಾಕ್ ಹೊಡೆದ್ರೆ ಹೆಂಗೆ ಅಂತ ಶಾಕ್ ಆಗುತ್ತೆ ಆತರ ಇನ್ನೋವಾ 16 ಮಾಡಲ್ 7.5 ಲಕ್ಷ ಕೊಡ್ತೀನಿ ಎಷ್ಟು 7,50,000 ಇನ್ನೋವಾ ಕಡಿಮೆ ಬಜೆಟ್ ಈ ಗಾಡಿ ಕಡಿಮೆ ಬಜೆಟ್ ಸರ್ ನಮ್ ವೀಸ್ಕೂಲ್ ನಮ್ ಹೃದಯನಲ್ಲಿ ಇರೋದು ಇನ್ನ ಕಮ್ಮಿ ಬಜೆಟ್ ಕೊಡೋಣ ಇನ್ನ ಕಮ್ಮಿ ಬಜೆಟ್ ಕೊಡೋಣ 15-14 ಲಕ್ಷ ಗಾಡಿ ಬರೀ 8 ಲಕ್ಷಕ್ಕೆ ಕೊಡ್ತೀನಿ 8 ಲಕ್ಷಕ್ಕೆ ಅದನ್ನು ಯಾವ್ದು ಮರಾಜ ಬನ್ನಿ ಸರ್ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್ 2.83 ಲಕ್ಷ ಹೇಳ್ತಾರೆ 1,80,000ಗೆ ಡೀಸೆಲ್ ಗಾಡಿ ಅದನ್ನು 20+ ಮೈಲೇಜ್ ಬರುವ ಗಾಡಿ ಅದನ್ನು ಫುಲ್ಲಿ ಲೋಡೆಡ್ ಫೋಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರ್ತೀನಿ ಸರ್ 2016 ಮಾಡಲ್ i20 ಶಿಫ್ಟ್ ಸಿಗಲ್ಲ ಅದಕ್ಕಿಂತ ಕಮ್ಮಿ ಬೆಲೆಗೆ ನಾನು ಡೀಸೆಲ್ ಗಾಡಿ 7 ಸೀಟರ್ ಅದನ್ನು 20+ ಮೈಲೇಜ್ ಬರುವ ಗಾಡಿ 4.5 ಲಕ್ಷ ಕೊಡ್ತೀನಿ ಸರ್ 4.5 ಲಕ್ಷಕ್ಕೆ ಫೋನ್ ಫ್ರೀಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ಗೆ ವಿಸಿಟ್ ಮಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಬೆಂಕಿ ಹಚ್ಕೊಂಡು ಹೋಗ್ಬೇಕು ಫೈರ್ ಅಲ್ಲ ಅಲ್ಟ್ರಾ ಫೈರ್ ಪ್ರೈಸ್ ನಲ್ಲಿ ಕೊಡ್ತೀನಿ 11 ಲಕ್ಷಗೆ 11 ಲಕ್ಷಗೆ 11 ಲ್ಯಾಕ್ಸ್ಗೆ ಸೆಲ್ಟಾಸ್ ಸಾನೆಟ್ ಇಲ್ಲ ಸೆಲ್ಟಾಸ್ ಕೊಡ್ತೀನಿ ಸನ್ರೂಫ್ ಇರುವ ಗಾಡಿ GT ಲೈನ್ ಟಾಪ್ ಅಂಡ್ ವೇರಿಯಂಟ್ 4.5 ಲಕ್ಷಕ್ಕೆ ಬನ್ನಿ ಇನ್ನ ಮುಂದೆ ಏನಿದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್ 3,40,000ಗೆ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 14 ಮಾಡಲ್ 4 ಲಕ್ಷ ಕೊಡ್ತೀನಿ ಸರ್ 4 ಲಕ್ಷ ಕೊಡ್ತೀನಿ ಓಕೆನಾ ಸರ್ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಅಲ್ಫಾ ಕಾರ್ಸ್ ಬಂದಿದ್ದೀನಿ ಹಾಗೆ ನಮ್ಮ ಜೊತೆ ಸರ್ ಇದ್ದಾರೆ ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಓಕೆ ಸರ್ ಚೆನ್ನಾಗಿ ಬಂದಿದ್ದಾರೆ ಎಲ್ಲ ವೀಕ್ಷಕರಿಗೆ ಧನ್ಯವಾದ ಕೇಳ್ಕೊಳ್ತೀನಿ ಯಾಕಂದ್ರೆ ಯಾವಾಗ್ಲೂ ನಮ್ಮ ವೀಕ್ಷಕರು ನಮ್ಗೆ ಬಿಟ್ಕೊಡಲ್ಲ ಯಾಕಂದ್ರೆ ಅವ್ರಿಗೋಸ್ಕರ ನಾನು ಬರ್ತೀನಿ ಈ ಎಲ್ಲ ವಿಡಿಯೋನಲ್ಲಿ ಓದ್ಸತಿ ನಮ್ಮ ಹುಡುಗರು ಬಂದರು ಅಷ್ಟು ಇದು ಆಗಿಲ್ಲ ನಾನು ಬಂದರೆ ಏನೋ ಅಷ್ಟು ಪ್ರೀತಿ ಗೊತ್ತಿಲ್ಲ ಯಾಕೆ ನಮ್ಮ ವೀಕ್ಷಕರಿಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ನಾನು ಮಾಡ್ತೀನಿ ಯಾಕಂದರೆ ನಮ್ಮ ವೀಕ್ಷಕರು ಎಲ್ಲರೂ ನನ್ನ ಹೃದಯನಲ್ಲಿ ಇರೋದು ಅಲ್ಲ ಆ ಕಾರಣಕ್ಕೆ ನಾನು ಬಂದು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಫಸ್ಟ್ ಇವ್ರ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇವರು ಎಲ್ಲ ಜಾಗ ಓಡಾಡಿ ನಿಮಗೋಸ್ಕರ ಪಾಪ ಯಾವ ಗಾಡಿ ಎಲ್ಲ ನೀವು ಆರಾಮಾಗಿ ಕೂತ್ಕೊಂಡು ಜಾಗನಲ್ಲಿ ಮೊಬೈಲ್ನಲ್ಲಿ ನೋಡ್ಕೊಳ್ಬೋದು ಆ ಪ್ರಕಾರ ವಿಡಿಯೋ ಮಾಡ್ತಾರೆ ಅದಕ್ಕೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾರೆ ಆಮೇಲೆ ನಮ್ಮ ಹತ್ರ ಈ ಸತಿ ಗಾಡಿ ಸ್ಟಾರ್ಟ್ ಆಗೋದು 1 ಲಕ್ಷದಿಂದ ಎಷ್ಟಿಂದ ಹೇಳಿ ಒಂದು 2 ವೀಲರ್ ಬೆಲೆ ಇಲ್ಲ ಮಳೆಕಾಲ ಹೋಗೋಕ್ಕೆ ಆಗಲ್ಲ ಆ ಕಾರಣಕ್ಕೆ ನಾನು 2 ಲಕ್ಷ ಗಾಡಿ 1 ಲಕ್ಷಕ್ಕೆ ಕೊಟ್ಬಿಡ್ತೀನಿ 2 ಲಕ್ಷ ಗಾಡಿ ಡೀಸೆಲ್ ಗಾಡಿ ಅದನ್ನು 9 ಮಾಡಲ್ 20 ಮೈಲೇಜ್ ಬರುವ ಗಾಡಿ 2 ಲಕ್ಷ ಗಾಡಿ ಡಿಸ್ಕೌಂಟ್ 50% ಡೈರೆಕ್ಟ್ ಡಿಸ್ಕೌಂಟ್ ಪ್ರೈಸಿಂಗ್ ಕೊಡ್ತೀನಿ ಇದು ವ್ಯಾಗನರ್ ತೋರಿಸಿ ಸರ್ ಸ್ವಲ್ಪ ವ್ಯಾಗನರ್ ಇದು 2010 ಮಾಡಲ್ ಇದನ್ನು ತೊಗೊಂಡೋಗಿ ಮಳೆಕಾಲ ಅಲ್ಲ 1.5 ಲಕ್ಷ ಇದು ತೋರಿಸಿ 2010 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಬರೀ 2,20,000 ಈ ಥರ ಗಾಡಿ ಕೊಡ್ತೀನಿ ಯೋಚನೆ ಮಾಡಬೇಕು ಆ ಪ್ರಕಾರ ಬೆಂಕಿ ಹಚ್ಕೊಂಡು ಹೋಗಬೇಕು ಆ ಪ್ರಕಾರ ಗಾಡಿ ಕೊಡ್ತೀನಿ ಪ್ರೈಸಿಂಗ್ನಲ್ಲಿ ಕೊಟ್ಬಿಡ್ತೀನಿ ಈ ಸತಿ ತುಂಬ ಹೆವಿ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ ಬನ್ನಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ನೀವು ನಿಮಗೆ ಬೇಕಂದರೆ ಲೊಕೇಶನ್ ಹೇಳೋದು ಅವಶ್ಯಕತೆ ಇಲ್ಲ ಯಾವಾಗಲೂ ನಾನು ಹೇಳ್ತೀನಿ ಲೊಕೇಶನ್ನೇ ನನ್ನ ಫೇಸ್ ಆವಾಗಲೂ ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಬನ್ನಘಟ್ಟ ರೋಡ್ನಲ್ಲಿ ಜಯದೇವ್ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅರಕೆರೆ ಸಿಗ್ನಲ್ಗೆ ಬಸ್ ಬರುತ್ತೆ ನಿಮಗೆ ಆರಾಮಾಗಿ ನೀವು ಬಸ್ನಲ್ಲಿ ಕೂತ್ಕೊಂಡು ಬಂದರೆ ಒಂದು 100 ಮೀಟರ್ಸ್ನೂ ಇಲ್ಲ 50 ಮೀಟರ್ಸ್ ಇದೆ ಆರಾಮಾಗಿ ನಡ್ಕೊಂಡು ಬರ್ಬೋದು ಅಲ್ಲೇನ ಶೋರೂಮ್ ಪಕ್ಕನೇ ಇದು ಇರೋದು ಹೈದರಾಬಾದ್ನಲ್ಲಿ ಅಲ್ಫಾ ಕಾರ್ಸ್ ಎಲ್ಲರಿಗೂ ಗೊತ್ತು ಯಾಕಂದರೆ ಇಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಫುಡ್ ಪಾಂಡ ಅವ್ರು ನಿಂತ್ಕೊಂಡ್ರೆ ಅಲ್ಫಾ ಕಾರ್ಸ್ ಹತ್ರ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆ ಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಅಲ್ಫಾ ಕಾರ್ಸ್ ಅಷ್ಟು ಫೇಮಸ್ ಆಗಿದೆ ಯಾಕಂದರೆ ಲೊಕೇಶನ್ ಯಾರಿಗೆ ಕೇಳ್ಕೊಂಡು ಹೇಳ್ಬಿಡ್ತಾರೆ ಅಲ್ಫಾ ಕಾರ್ಸು ನಮ್ಮ ಹತ್ರ ಲೋನ್ ಬಗ್ಗೆ ಹೇಳಿಲ್ಲ 2013 2025 ತನಕ ಎಲ್ಲ ಗಾಡಿಗೆ ಮಾಡ್ಕೊಡ್ತೀವಿ ಎಲ್ಲರೂ ಬ್ಯಾಂಗ್ಳೂರು ಒಳಗಡೆ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ಬ್ಯಾಂಗ್ಳೂರು ರೇಡಿಯಸ್ ಒಳಗಡೆ ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಮಾಡಿಸ್ಕೊಡ್ತೀವಿ ಪ್ರೊಫೈಲ್ ಚೆನ್ನಾಗಿರಬೇಕು ಪ್ರೊಫೈಲ್ ಹಿಂದೆ ಮುಂದೆ ಇದ್ದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಸ್ಕೊಡೋಣ ನಿಮ್ಮ ಹತ್ರ ಡೌನ್ ಪೇಮೆಂಟ್ ಎಷ್ಟಿದೆ 10,000 20,000 30,000 40,000 50,000 1 ಲಕ್ಷ ಎಷ್ಟಾದರೂ ಇಲ್ಲಿ ತೊಗೊಂಡು ಬನ್ನಿ ಗಾಡಿ ಕೊಡೋದು ಜವಾಬ್ದಾರಿ ನಮ್ಮದು ಕ್ಲಾಸ್ ಗಾಡಿ ಕ್ವಾಲಿಟಿ ಗಾಡಿ ಕೊಡ್ತೀನಿ ಯಾಕಂದರೆ ನಾನು ಹೇಳಿದೆ ಅಲ್ಲ 1 ಲಕ್ಷದಿಂದ 2 ಲಕ್ಷ ಗಾಡಿ 1 ಲಕ್ಷಕ್ಕೆ ಕೊಟ್ಬಿಡ್ತೀನಿ ವ್ಯಾಗ್ನರ್ ನೋಡಿ ಇದು 1.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಬರೀ ಎಷ್ಟಿಗೆ ಹೇಳಿ 1.5 ಲಕ್ಷಕ್ಕೆ ಪ್ರೈಸಿಂಗ್ ಸೂಪಬ್ ಅದು ತೋರಿಸಿದ್ದಾರೆ ಅದು ಸೂಪಬ್ದು 8 ಏರ್ ಬ್ಯಾಗ್ ಸನ್ರೂಫ್ ಗಾಡಿ 3 ಲಕ್ಷಕ್ಕೆ ಅದು PS 2012 ಮಾಡಲ್ ಗಾಡಿ 2 ಲಕ್ಷಕ್ಕೆ ಈ ಥರ ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಅಂತಾರೆ ಅಲ್ಲ ನೋಡಿ ಫೋನ್ ಬರ್ತಾ ಇದೆ ಬರೀ ನಿಮಗೋಸ್ಕರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಮೇಲೆ ಕಾಲ್ ಮಾಡ್ಕೊತೀನಿ ಬರೀ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ
ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಲೀಟ್ ಮಾಹಿತಿನ ಅವ್ರು ಸರ್ ಹೇಳ್ಬಿಟ್ಟು ಅನ್ಬೋದು. ಸೊ ಆಲ್ಮೋಸ್ಟ್ ಎಷ್ಟೋ ಗಾಡಿನ ಇಂಟ್ರೊಡಕ್ಷನಲ್ಲಿ ನಿಮ್ಗೆ ತೋರಿಸ್ಬಿಟ್ಟು ಇಲ್ಲೇ ಪ್ರೈಸ್ಗೆಲ್ಲ ಹೇಳ್ಬಿಟ್ರು. ವಿಡಿಯೋ ಲಾಂಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅನ್ಬೋದು. ಬನ್ನಿ ಲಾಂಗ್ ಆಗ್ಬಿಡುತ್ತೆ. ಸರ್ ಹೇಳಿ ಸರ್ ನಮ್ಮ ವೀಕ್ಷಕರು ಕೇಳ್ತಾ ಇದಾರೆ ಎಲ್ಲಿದೆ ಅದು 1 ಲಕ್ಷ ಗಾಡಿ ಅಂತ. ನೋಡಿ ಇಲ್ಲಿ 1 ಲಕ್ಷ ಗಾಡಿ, ಅದನ್ನು ಫೋರ್ಡ್ ಐಕಾನ್ 2009 ಮಾಡಲ್. ಏನ್ ಎಫ್ ಸಿ ಇನ್ಶೂರೆನ್ಸ್ ಲಾಪ್ಸ್ ಇದೆ ಅಂತ. ಎಫ್ ಸಿನೂ ಇದೆ, ಇನ್ಶೂರೆನ್ಸ್ ಇದೆ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ ಸರ್? ಇದು ಬಂದು ಏನ್ 4.0 ಪೋಸ್ಟರಿಂಗ್ AC ಫುಲ್ಲಿ ಲೋಡೆಡ್ ವೆಹಿಕಲ್. ಯಾವ ಗಾಡಿ? ಡೀಸೆಲ್ ಗಾಡಿ. ಮೈಲೇಜ್ ಏನ್ ಕಮ್ಮಿ ಬರ್ತಾ ಇದೆ ಅಂತ ತಿಳ್ಕೊಂಡಿದ್ದೀರಾ? 20+ ಮೈಲೇಜ್ ಬರುವ ಡೀಸೆಲ್ ಗಾಡಿ 1 ಲಕ್ಷಗೆ ಬರೀ 1 ಲಕ್ಷ ಬರೀ ಒಂದೇ 1 ಲಕ್ಷಗೆ ಫೋರ್ಡ್ ಐಕಾನ್ ಕೊಡ್ತೀನಿ. 1 ಲಕ್ಷಗೆ ಬರೀ ಒಂದೇ 1 ಲಕ್ಷಗೆ ಡೀಸೆಲ್ 20 ಮೈಲೇಜ್ ಬರುವ 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, FC ಇನ್ಶೂರೆನ್ಸ್ ಎಲ್ಲ ಇರುವ ಗಾಡಿ ಬರೀ ಒಂದೇ 1 ಲಕ್ಷಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನಿಮ್ಗೆ ಅದೂನು ವ್ಯಾಗನರ್ ಬೇಕು, ಮಾರುತಿ ಸುಜುಕಿ ವ್ಯಾಗನರ್, ಅದೂನು ಲೇಟೆಸ್ಟ್ ಮಾಡಲ್ 2010 ಮಾಡಲ್ ಬೇಕು. 4.0 ಪೋಸ್ಟರಿಂಗ್ AC ಎಲ್ಲ ಇರುವನು ಬೇಕು, ಲೇಟೆಸ್ಟ್ ಶೇಪ್ ಬೇಕು. 2.5 ಲಕ್ಷ ತಿಳ್ಕೊಂಡಿದ್ದೀರಾ? 1.5 ಲಕ್ಷಗೆ ಬರೀ 1.5 ಲಕ್ಷಗೆ ಇದು ಕೊಡ್ತೀನಿ ವ್ಯಾಗನರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ ಸರ್? ನಮ್ಗೆ ಫುಲ್ಲಿ ಸೇಫ್ಟಿ ಇರಬೇಕು, 8 ಏರ್ ಬ್ಯಾಗ್ ಇರಬೇಕು, ಸನ್ ರೂಫ್ ಇರಬೇಕು, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಇರಬೇಕು, ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್, ಸನ್ ರೂಫ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್. ಸರ್ ಇದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕಾಸು ತಗೊಳ್ಳಲ್ಲ ನಾನು, ಇಲ್ಲಾಂದ್ರೆ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಕಾಸು ತಗೊಳ್ಳಲ್ಲ. ಆ ಪ್ರಕಾರ ಬಗ್ಗಿಟ್ ಸೀಟ್ ಬರೋದು. ಸೀಟ್ಸ್ ಒಳಗಡೆ ಹಾಟ್ AC, ಕೋಲ್ಡ್ AC ಎಲ್ಲ ಬರುತ್ತೆ. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್. ಒಂದು BMW ಬೆನ್ಸ್ ನೋಡ್ತಾ ಇದ್ದೀರಾ, ಅದಕ್ಕಿಂತ ಆ ಪ್ರೀಮಿಯಂಗೆ ಗಾಡಿ ಇರೋದು ಇದು. ಈ ಗಾಡಿ ಶಿಫ್ಟ್ ಬೆಲೆನೂ ಇಲ್ಲ ಸರ್, ಶಿಫ್ಟ್ ಬೆಲೆಗೆ ಇಂದ ಕಮ್ಮಿಗೆ ಕೊಡ್ತೀನಿ. ಇಷ್ಟು ಗಾಡಿ ಸೂಪರ್ 2010 ಮಾಡಲ್ದು ಸೂಪರ್ ಬೆಲೆಗೆ ಕೊಡ್ತೀನಿ. ಹೇಳಿ ಬರೀ 3 ಲಕ್ಷಗೆ 3 ಲಕ್ಷಕ್ಕೆ ಬರೀ 3 ಲಕ್ಷಗೆ. ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ? ಅದನ್ನು ಡೀಸೆಲ್ ನೋಡ್ತಾ ಇದ್ದೀರಾ? ಅದನ್ನು ಮಾಡಲ್ ಇರೋವನ್ನು ನೋಡ್ತಾ ಇದ್ದೀರಾ ಸರ್? ಅದನ್ನು ಫುಲ್ಲಿ ಲೋಡೆಡ್ ವೆಹಿಕಲ್ ಬೇಕು, ಬೇಸಿಕ್ ಬೇಡ. 4.0 ಪೋಸ್ಟರಿಂಗ್ AC ಎಲ್ಲ ಇರುವಾಗ ಗಾಡಿ ಬೇಕು ನಮ್ಗೆ. ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ಬರೀ 2.5 ಲಕ್ಷಗೆ 2011 ಮಾಡಲ್ 2.5 ಲಕ್ಷಗೆ 2011 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ. ಅದನ್ನು 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಬರೀ 2.5 ಲಕ್ಷಗೆ. ಸರ್ ನೆಕ್ಸ್ಟ್ ಸರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು 2010 ಮಾಡಲ್ ನೋಡ್ತಾ ಇದ್ದೀರಾ ಸರ್? ಅದನ್ನು ಟಾಪ್ ಅಂಡ್ ಎಸೆಕ್ಟ್ ಬೇಕು ಸರ್. ಅದನ್ನು ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಬೇಕು. ಅದನ್ನು ಚಿನ್ನ 24 ಕ್ಯಾರೆಟ್ ಗೋಲ್ಡ್ ಕೊಡ್ತೀನಿ. ಆಮೇಲೆ ಬಂದು ಉಜ್ಜಿ ನೋಡ್ಬೇಡಿ, ಅಷ್ಟು ಜಬರ್ದಸ್ತ್, ಅಷ್ಟು ಸೈಕ್ ಇದೆ ನೋಡಿ. ಆಟೋಮೆಟಿಕ್ ವೆಹಿಕಲ್ ಯಾವ ಕ್ಲಾಸ್ ನಲ್ಲಿ ಇರೋದು? ಡೀಸೆಲ್ ಗಾಡಿ 20+ ಮೈಲೇಜ್ ಬರುವ ಗಾಡಿ, ಡೀಸೆಲ್ ಗಾಡಿ. ಅದನ್ನು ಗಾಡಿ ಗಂತರ ಇದೆ ಈ ಗಾಡಿ ಸರ್. ಚಾಲೆಂಜ್ ಮಾಡ್ಬಿಡ್ತೀನಿ ಮಾರ್ಕೆಟ್ ಒಳಗಡೆ, ಆಟೋಮೆಟಿಕ್ ಡೀಸೆಲ್ ಗಾಡಿ ಯಾರು 2 ಲಕ್ಷ ಕೊಡಲ್ಲ, ನಾನ್ ಕೊಡ್ತೀನಿ. ವಸೀಮ್ ಅಲ್ಫಾ ಕಾರ್ಸ್ಗೆ ಬನ್ನಿ ಡೈರೆಕ್ಟ್ ಆಗಿ, ಬರೀ 2.5 ಲಕ್ಷಗೆ 2 ಲಕ್ಷ ಅಲ್ಫಾ ಕಾರ್ಸ್ ಬರ್ಬೇಕು. ನೆಕ್ಸ್ಟ್ ಸರ್ ಶೆವರ್ಲೆಟ್ ಬಿಟ್ ಕೊಡ್ತೀನಿ. ಯಾವ ಮಾಡಲ್? 12 ಮಾಡಲ್. ಪ್ರೈಸಿಂಗ್ ಏನ್ ತಿಳ್ಕೊಂಡಿದ್ದೀರಾ? 2.5 ಲಕ್ಷ ಬೇಡ, 1.5 ಲಕ್ಷಗೆ ಬರೀ 1.5 ಲಕ್ಷಗೆ ಶೆವರ್ಲೆಟ್ ಬಿಟ್ ಕೊಡ್ತೀನಿ. ಯಾವ ಗಾಡಿ ನೋಡಿ ಸರ್, ಗಂತರ ಇದೆ, ಎಷ್ಟು ಸಿಕ್ ಕಂಡೀಷನ್ ಅಲ್ಲಿ ಇರೋ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? 4.0 ಪೋಸ್ಟರಿಂಗ್ AC ಇರುವ ಗಾಡಿ 12 ಮಾಡಲ್ 1.5 ಲಕ್ಷಗೆ ಬರೀ 1.5 ಲಕ್ಷಗೆ ಶೆವರ್ಲೆಟ್ ಬಿಟ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1.5 ಲಕ್ಷ ಕೊಡ್ತೀನಿ. ನೆಕ್ಸ್ಟ್ ಸರ್ ಮಾಡಲ್ ಇರುವ ಗಾಡಿ ನೋಡ್ತಾ ಇದ್ದೀರಾ? ಅದು 17 ಮಾಡಲ್. ಅದನ್ನು ನಮ್ಗೆ ಸರ್ ನಮ್ಮ ಹತ್ರ 0 ಡೌನ್ ಪೇಮೆಂಟ್ ಇದೆ, ನಮ್ಮ ಹತ್ರ ಕಾಸಿಲ್ಲ, ನಮ್ಗೆ ಪ್ರೈಸಿಂಗ್ ನಲ್ಲಿನೂ ಬೇಕು ಅಂತ ಇದ್ದೀರಾ? ಬನ್ನಿ ಅಲ್ಫಾ ಕಾರ್ಸ್ಗೆ 17 ಮಾಡಲ್ದು ಕೊಡ್ತೀನಿ. ಯಾವ್ದು ಮಾಡಲ್ ಹೇಳಿ? 17 ಮಾಡಲ್ದು ಗಾಡಿ ಕೊಡ್ತೀನಿ. ಅದನ್ನು ನೋಡಿ 17 ಮಾಡಲ್ದು ಡೆಟ್ಸನ್ಗೋ ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 3.5 ಲಕ್ಷದಿಂದ 3.20 ಕಮ್ಮಿ ಇಲ್ಲ, ಡೈರೆಕ್ಟ್ 2,20,000ಗೆ 2,20,000ಗೆ 17 ಮಾಡಲ್. ಅದನ್ನು ಯಾವ ಮಾಡಲ್ ಹೇಳಿ? 17 ಮಾಡಲ್ ಕೊಡ್ತೀನಿ ಸರ್. ಹೇಳಿ ಸರ್. ಸರ್ ಟಾಟಾ ಇದು ನೋಡ್ತಾ ಇದ್ದೀರಾ? ಬೋಲ್ಟ್. ನೀವು ಗಾಡಿ ನೋಡಿ ಸರ್ ಯಾವ ಪ್ರಕಾರ ಇದೆ ಗಾಡಿ. ಗಾಡಿ ಗಂತರ ಇದೆ ನೋಡಿ. 2015 ಮಾಡಲ್ದು ಸರ್. ಎಷ್ಟೋನ ತಿಳ್ಕೊಂಡಿದ್ದೀರಾ? ಸಿಂಗಲ್ ಓನರ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? 4.0 ಪೋಸ್ಟರಿಂಗ್ AC ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ, 4 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಬನ್ನಿ ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ಬರೀ 3 ಲಕ್ಷಗೆ 3 ಲ್ಯಾಕ್ಸ್ಗೆ ಕೊಡ್ತೀನಿ ಈ ಗಾಡಿ. ಸರ್ ನೆಕ್ಸ್ಟ್ ಸರ್ ಏರ್ ಬ್ಯಾಗ್ ABS ಇರುವ ಗಾಡಿ ಬೇಕು. ಅದನ್ನು ಕಮ್ಮಿ ಬಜೆಟ್ಗೆ ಬೇಕು. ABS ಇರ್ಬೇಕು, ಏರ್ ಬ್ಯಾಗ್ ಇರ್ಬೇಕು, ಲೆದರ್ ಸೀಟ್ಸ್ ಇರ್ಬೇಕು. ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಹೋಂಡಾ ಜಾಸ್ ಕೊಡ್ತೀನಿ. ಯಾವ್ದು ಹೇಳಿ? ಹೋಂಡಾ ಜಾಸ್ 2009 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಹೋಂಡಾ ಜಾಸ್ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 270 280 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. 1,80,000ಗೆ 2009 ಮಾಡಲ್ ಹೋಂಡಾ ಸಿಟಿ ಬರುವ ಏರ್ ಬ್ಯಾಗ್ ABS ಇರುವ ಗಾಡಿ 2 ಲಕ್ಷ ಒಳಗಡೆ ಸಿಗೋದು ಚಾನ್ಸೇ ಇಲ್ಲ. ನಾನು 1.80ಗೆ ಕೊಡ್ತೀನಿ ಸರ್. 1.80 ಹೇಳಿ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಐಕಾನ್ ನೋಡ್ತಾ ಇದ್ದೀರಾ? ಅದನ್ನು ಡೀಸೆಲ್ ಗಾಡಿನ ನೋಡ್ತಾ ಇದ್ದೀರಾ? ಎಲ್ಲ 4.0 ಪೋಸ್ಟರಿಂಗ್ AC ಇರುವನೇ ಗಾಡಿ ಬೇಕು.
ಅದು ಸರ್ ಅದನ್ನು 2 ಲಕ್ಷ ಒಳಗಡೆನೆ ಬೇಕು ಸರ್, ಕಮ್ಮಿ ಬಜೆಟ್ ನಲ್ಲಿ ಬೇಕು ಸರ್. ನಮ್ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ 2.80 3 ಲಕ್ಷ ಹೇಳ್ತಾರೆ. 1,80,000ಗೆ ಡೀಸೆಲ್ ಗಾಡಿ, ಅದನ್ನು 20+ ಮೈಲೇಜ್ ಬರುವ ಗಾಡಿ, ಅದನ್ನು ಫುಲ್ಲಿ ಲೋಡೆಡ್ ಫಾರ್ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ 2009 ಮಾಡಲ್ದು ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ. 2 ಲಕ್ಷ 1.80ಗೆ ಕೊಡೋಣ, 1.80 ಬೇಡ 1.70ಗೆ ಕೊಡೋಣ. 1,70,000ಗೆ ಡೀಸೆಲ್ ಗಾಡಿ, ಅದನ್ನು 4 ದೊಡ್ಡ ಗಾಡಿ, ಡಿಕ್ಕಿ ಇರುವ ಗಾಡಿ, ಸಿಡಾನ್ ಗಾಡಿ ಕೊಡೋಣ ಸರ್. ಮಾರ್ಕೆಟ್ ಅಲ್ಲಿ ಕೊಡೋದು ಚಾನ್ಸೇ ಇಲ್ಲ ಸರ್. ಹೇಳಿ ಸರ್ ಫಿಯಟ್ ಪುಂಟೋ ನೋಡ್ತಾ ಇದ್ದೀರಾ, ಅದನ್ನು 10 ಮಾಡಲ್ದು ನೋಡ್ತಾ ಇದ್ದೀರಾ. ಗಾಡಿ ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮ್ಗೆ. ಅದನ್ನು ಫಿಯಟ್ ಪುಂಟೋ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಕಮ್ಮಿ ಅಂದ್ರೂ 2.5 ಇದೆ. ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ಬನ್ನಿ ಸರ್. 1,80,000ಗೆ 1,80,000ಗೆ ಫಿಯಟ್ ಪುಂಟೋ, ಅದನ್ನು 2010 ಮಾಡಲ್ ಕೊಟ್ಬಿಡೋಣ ಸರ್. ಇಯೋನ್ ಸರ್, ಹುಂಡೈ ಇಯೋನ್ ಯಾವ್ದು ಹೇಳಿ, ಹುಂಡೈ ಇಯೋನ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಇಯೋನ್ 2013 ಮಾಡಲ್ LPG ಪ್ಲಸ್ ಪೆಟ್ರೋಲ್. LPG ನಲ್ಲಿ 25 ಬರುತ್ತೆ, ಪೆಟ್ರೋಲ್ ನಲ್ಲಿ 20 ಬರುತ್ತೆ. ಮೈಲೇಜ್ ಟೋಟಲ್ ಸೇರ್ಬಿಟ್ಟು 45 ಮೈಲೇಜ್ ಬರುತ್ತೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 7,20,000ಗೆ 13 ಮಾಡಲ್ ಇಯೋನ್ ಕೊಡ್ತೀನಿ ಸರ್. ಹುಂಡೈ ಇಯೋನ್ ಕೊಡೋಣ ಸರ್ 220ಗೆ. ಸರ್ ಇಷ್ಟೊತ್ತು ಚಿಕ್ಕ ಗಾಡಿಗಳನ್ನೆಲ್ಲ ಲೋ ಬಜೆಟ್ ಅಲ್ಲಿ ಕೊಟ್ರಿ, ಹಾಗೆ ನಮ್ಗೆ ದೊಡ್ಡ ಗಾಡಿಗಳನ್ನು ಲೋ ಬಜೆಟ್ ದೊಡ್ಡ ಗಾಡಿ ಇನ್ನ ಲೋ ಬಜೆಟ್ ಅಲ್ಲಿ ಕೊಡೋಣ, ಲೋ ಬಜೆಟ್ ಇನ್ನ ಲೋ ಬಜೆಟ್ ನಲ್ಲಿ ಕೊಡೋಣ. ನೋಡಿ ಶಾಕ್ ಆಗ್ಬೇಕು, ಕರೆಂಟ್ ಶಾಕ್ ಹೊಡೆದ್ರೆ ಹೆಂಗೆ ಅಂತ ಶಾಕ್ ಆಗುತ್ತಾ ಆತರ. ಇನ್ನೋವಾ 16 ಮಾಡಲ್ 7.5 ಲಕ್ಷ ಕೊಡ್ತೀನಿ. ಎಷ್ಟು? 7,50,000ಗೆ 7.5 ಲಕ್ಷಗೆ. ಅದನ್ನು 16 ಮಾಡಲ್ ಇನ್ನೋವಾ ಡೀಸೆಲ್. ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ ಸರ್. ಎಲ್ಲ ಫುಲ್ಲಿ ಲೋಡೆಡ್ ಫಾರ್ ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಡಿಪೋ, ಎಲ್ಲ ಇರುವ ಗಾಡಿ, ಇಷ್ಟು ಸೆಕ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಬರೀ 7.5 ಲಕ್ಷಕ್ಕೆ ವಿತ್ NOC ಕೊಡೋಣ ಸರ್. ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. 7.5 ಲಕ್ಷಕ್ಕೆ ಇನ್ನೋವಾ ತೋರಿಸಿರಿ. ಇನ್ನೋವಾ ಕಡಿಮೆ ಬಜೆಟ್, ಈ ಗಾಡಿ ಕಡಿಮೆ ಬಜೆಟ್ ಸರ್. ನಮ್ ವೀಸ್ಕೂರು ನಮ್ ಹೃದಯನಲ್ಲಿ ಇರೋದು ಇನ್ನ ಕಮ್ಮಿ ಬಜೆಟ್ ಕೊಡೋಣ, ಇನ್ನ ಕಮ್ಮಿ ಬಜೆಟ್ ಕೊಡೋಣ. ನಮ್ ಹೃದಯನಲ್ಲಿ ಇರೋದು ಲಾಡ್ಜಿ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 2016 ಮಾಡಲ್, ಯಾವ ಮಾಡಲ್ 2016 ಮಾಡಲ್ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಅದನ್ನು ಮ್ಯಾಗ್ವಿಲ್, ಲೆದರ್ಸ್, ಡಿಪೋ ಎಲ್ಲ ಇರುತ್ತೆ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಮಾರ್ಕೆಟ್ ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. 2016 ಮಾಡಲ್ i20 ಶಿಫ್ಟ್ ಸಿಗಲ್ಲ. ಅದಕ್ಕಿಂತ ಕಮ್ಮಿ ಬೆಲೆಗೆ ನಾನು ಡೀಸೆಲ್ ಗಾಡಿ 7 ಸೀಟರ್, ಅದನ್ನು 20+ ಮೈಲೇಜ್ ಇರುವ ಗಾಡಿ 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 4,50,000ಗೆ ಸರ್. ಒಂದು ಪ್ರೀಮಿಯಂ ಲಕ್ಸುರಿ ಗಾಡಿ, ಅದು ಕಡಿಮೆ ಬಜೆಟ್ ಅಲ್ಲಿ ಬೇಕು ಸರ್. ಸಿಗುತ್ತಾ ಸರ್? ಸರ್ 100% ಸಿಗುತ್ತೆ ಸರ್. ಬನ್ನಿ ಸರ್, ನಾನು ಇದೀನಿ ವಸೀಂ ಇದ್ದೀನಿ ಇಲ್ಲಿ. 100% ಕೊಡ್ತೀನಿ. ಲಕ್ಸುರಿಯಸ್ ಪ್ರೀಮಿಯಂ ಇಂಟೀರಿಯರ್ ತೋರಿಸ್ಕೊಡ್ಬಿಡಿ. ಫ್ಲೈಟ್ ತರ ಇರುವ ಗಾಡಿ 15-14 ಲಕ್ಷ ಗಾಡಿ ಬರೀ 8 ಲಕ್ಷ ಕೊಡ್ತೀನಿ. 8 ಲಕ್ಷಗೆ. ಅದನ್ನು ಯಾವ್ದು ಮರಾಜ. ಬನ್ನಿ ಸರ್, ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್. MI ಟಾಪ್ ಎಂಡ್ ಅದನ್ನು ನೋಡಿ ಸರ್. ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ಬ್ಯಾಗ್, ABS, ಮ್ಯಾಗ್ವಿಲ್ ಸರ್. ನೋಡಿ ಸರ್, ಮುಂದೆ ಡ್ಯಾಶ್ ಬೋರ್ಡ್, ಫ್ಲೈಟ್ ನಲ್ಲಿ ಹಿಂದೆ ಸೀಟ್ ತೋರಿಸಿ ಸರ್. ಕ್ಯಾಪ್ಟನ್ ಸೀಟ್ಸ್ ಯಾವ ತರ ಇದೆ ಗಾಡಿ ನೋಡಿದ್ರೆ ಇಷ್ಟ ಪಡ್ಬೇಕು ಆ ತರ ಇದೆ. ಅಷ್ಟು ಲಕ್ಸುರಿಯಸ್, ಇಷ್ಟು ಪ್ರೀಮಿಯಂ ಇದೆ ಗಾಡಿ ಸರ್. ಫುಲ್ ಶೋರೂಮ್ ಟೆಸ್ಟ್ ಇದೆ ಸರ್. 100% ಶೋರೂಮ್ ಟೆಸ್ಟ್ ಇದೆ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 15 ಮಾಡಲ್ MI ಟಾಪ್ ಎಂಡ್ ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 12 ಲಕ್ಷ, 12 ಲ್ಯಾಕ್ಸ್, 8 ಲ್ಯಾಕ್ಸ್ಗೆ, 8 ಲಕ್ಷಗೆ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಗೊತ್ತಾಗಲ್ಲ, ತಮಿಳ್ ತೆಲುಗು ಅವ್ರು ಇರ್ತಾರಲ್ಲ ಎಲ್ಲರಿಗೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೈಲೈಟ್ ಮಾಡ್ತೀನಿ. ಪ್ರೈಸ್ 8 ಲಕ್ಷ, 8 ಲ್ಯಾಕ್ಸ್ಗೆ ಕೊಡ್ತೀನಿ. ಇಷ್ಟು ದೊಡ್ಡ ಗಾಡಿ, ಇಷ್ಟು ಪ್ರೀಮಿಯಂ ಇರುವ ಗಾಡಿ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ ಇಲ್ಲ ಸರ್ ಸಿಗಕ್ಕೆ. ಸರ್ ನೆಕ್ಸ್ಟ್ ಯಾವ ಸರ್? ಇದು ಶೋರೂಮ್ ಟೆಸ್ಟ್ ವೆಹಿಕಲ್ ಸರ್. 25 ಲಕ್ಷ ಸರ್ ಇದು. ಹಾ ಸರ್. GT ಲೈನ್ ಇದು, GTX ಟಾಪ್ ಎಂಡ್ ವೆಹಿಕಲ್ ಇದು. ಸೆಲ್ಟಾಸ್ ಯಾವ್ದು ಹೇಳಿ? ಸೆಲ್ಟಾಸ್ ಗಾಡಿ ತೋರಿಸಿ ಗಾಡಿ ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಕಿಯಾ ಸೆಲ್ಟಾಸ್ ಸಾನೆಟ್ ಸಿಗಲ್ಲ ಆ ಪ್ರೈಸಿಂಗ್ ನಲ್ಲಿ. ಸೆಲ್ಟಾಸ್ ಕೊಡ್ತೀನಿ. ಗಾಡಿ ತೋರಿಸಿ, ಒಳಗಡೆ ಇಂಟೀರಿಯರ್, ಎಕ್ಸ್ಟೀರಿಯರ್, ಆಟೋಮೆಟಿಕ್, ಸನ್ರೂಫ್ ವೆಹಿಕಲ್ ಫಾರ್ ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋ, ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಈ ಗಾಡಿನಲ್ಲಿ. ಹೆವಿ ಲೋಡೆಡ್ ವೆಹಿಕಲ್. ಮ್ಯಾಗ್ವಿಲ್ಸ್ ತೋರಿಸ್ಬಿಡಿ. ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್ಸ್ ಬರುತ್ತೆ. ಆಟೋ ಕ್ಲೋಸರ್, ಇಂಡಿಕೇಟರ್ಸ್, LED ಹೆಡ್ ಲೈನ್ಸ್, LED ಟೇಲ್ ಲ್ಯಾಂಪ್ಸ್ ಎಲ್ಲ ಇರುವ ಗಾಡಿ. ಅದನ್ನು ಈ ಕಲರ್ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್ ಇದೆ. ಏನ್ ಇದೆ ಹೇಳಿ? ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡ್ ಇದೆ. 2019 ಮಾಡಲ್ ಸೆಲ್ಟಾಸ್ ಸರ್. GT ಲೈನ್ ಟಾಪ್ ಎಂಡ್ ಆಪ್ಷನಲ್ ವೆಹಿಕಲ್ ಇದು. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡ್ ಬಂದ್ಬಿಡಿ. 16 ಲ್ಯಾಕ್ಸ್, 17 ಲ್ಯಾಕ್ಸ್ ಇಂದ ಕಮ್ಮಿ ಇಲ್ಲ. ಎಷ್ಟು ಹೇಳಿ? 16-17 ಲಕ್ಷ, 18 ಲಕ್ಷ ಇಂದ ಕಮ್ಮಿ ಇಲ್ಲ. ಚೆಕ್ ಮಾಡ್ಕೊಳ್ಳಿ. ಯಾವ ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೊಂತೀರಾ, ಎಲ್ಲಿ ಚೆಕ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಬೆಂಕಿ ಹಚ್ಕೊಂಡು ಹೋಗ್ಬೇಕು. ಫೈರ್
Price ಅಲ್ಲ, ಅಲ್ಟ್ರಾ ಫೈ ಪ್ರೈಸ್ ನಲ್ಲಿ ಕೊಡ್ತೀನಿ 11 ಲಕ್ಷಗೆ. 11 ಲಕ್ಷಗೆ 11 ಲ್ಯಾಕ್ಸ್ಗೆ ಸೆಲ್ಟಾಸ್ ಸಾನೆಟ್ ಇಲ್ಲ, ಸೆಲ್ಟಾಸ್ ಕೊಡ್ತೀನಿ. ಸನ್ರೂಫ್ ಇರುವ ಗಾಡಿ GT ಲೈನ್ ಟಾಪ್ ಅಂಡ್ ವೇರಿಯಂಟ್. ಬನ್ನಿ ಗಾಡಿ ಒಂದ್ ರೌಂಡ್ ಓಡಿಸಿ ಆಮೇಲೆ ತಗೊಳ್ಳಿ. ಬೇಕಂದ್ರೆ ನಿಮ್ಗೆ 100 ಕಿಲೋಮೀಟರ್ ಟ್ರೈಲ್ ಬೇಕು ನಮ್ಮ ಹತ್ರ ಬನ್ನಿ. ಬೆಳಿಗ್ಗೆ 6 ಗಂಟೆಗೆ ಗಾಡಿ ಬೇಕು ನಮ್ಮ ಹತ್ರ ಬನ್ನಿ. ರಾತ್ರಿ 12 ಗಂಟೆ ಇದ್ರೂ ಬನ್ನಿ, ನಾವು ಕಟ್ಟೆ ಕೊಡ್ತೀವಿ. ಯಾಕಂದ್ರೆ 24 ಅವರ್ ಫೆಸಿಲಿಟಿ ಇರುತ್ತೆ ನಮ್ಮ ಹತ್ರ. ಓಕೆ, ಲೋನ್ ಕೂಡ ಆಗುತ್ತಲ್ಲ ಸರ್? 100% ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್ ಇರುವ ಗಾಡಿ ನೆಕ್ಸ್ಟ್ ಯಾವ ಕೇಳ್ತಾ ಇದ್ದೀರಲ್ಲ, ಸ್ಕಾರ್ಪಿಯೋ ತಗೊಂಡ್ ಬಂದಿದ್ದೀನಿ. ಆನೆ ಯಾವ್ದು ಹೇಳಿ? ಆನೆ ತಗೊಂಡ್ ಬಂದಿದ್ದೀನಿ. ಮಹೀಂದ್ರ ಆನೆನಾ ಇದು? ಮಹೀಂದ್ರ ಆನೆ. ನೋಡಿ ಸರ್ ಗಾಡಿ ಯಾವ ತರ ಇದೆ, ಗನ್ ಬುಲೆಟ್ ಗಮ್ ತರ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಮಹೀಂದ್ರ ಸ್ಕಾರ್ಪಿಯೋ ಇಷ್ಟು ದೊಡ್ಡದಿದೆ. 2013 ಮಾಡಲ್. ಯಾವ ಮಾಡಲ್ ಹೇಳಿ? 2013 ಮಾಡಲ್. ಬನ್ನಿ ಸರ್, ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಡಿ. 6 ಲಕ್ಷದಿಂದ ಕಮ್ಮಿ ಇಲ್ಲ. 4.5 ಲಕ್ಷಗೆ, ಬರೀ 4.5 ಲಕ್ಷಗೆ ಮಹೀಂದ್ರ ಸ್ಕಾರ್ಪಿಯೋ ಕೊಡ್ತೀನಿ ಸರ್. 4.5 ಲಕ್ಷಗೆ ಬನ್ನಿ. ಇನ್ನ ಮುಂದೆ ಏನಿದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. ಸರ್ ಸಿವಿಕ್ ಸರ್, ಸೈಕ್ ಅಂದ್ರ ಸಿವಿಕ್ ಅಂದ್ರ ಸೈಕ್. ಏನ್ ಸರ್ ಸೂಪರ್ ಆಗಿ ಹೇಳ್ತಿದ್ದೀರಾ? ಸೈಕ್ ಅಂದ್ರ ಸಿವಿಕ್ ಅಂದ್ರ ನಮ್ ಯುದ್ಧಗೆ. ಯಾರಿಗೆ ಹೇಳಿ? ನಮ್ ಯುದ್ಧಗೆ ಇದು ಸಿವಿಕ್ ತಗೊಂಡ್ ಬಂದಿರೋದು. 2010 ಮಾಡಲ್. ನಮ್ ರೆಡ್ಡಿನು ಹೇಳ್ತಾ ಇದ್ದಾನೆ, ಅಣ್ಣ ನೀನೇ ಮಾಡ್ಬೇಕು ವಿಡಿಯೋ ಅಂತ. ರಾತ್ರಿ ಫೋನ್ ಮಾಡಿದ್ದ. ಚಿಕ್ಕಮಂಗ್ಳೂರ್ನಲ್ಲಿ ಇದ್ದೆ ನಾನು, ನೀನೇ ಮಾಡ್ಬೇಕು ಅಂತ. ಚಿಕ್ಕಮಂಗ್ಳೂರಿಂದ ಬಂದು ಮಾಡ್ತಾ ಇದ್ದೀನಿ ವಿಡಿಯೋ. ವಿಡಿಯೋ ಮಾಡು ಅಂತ ಕರೆದ ಅಲ್ಲ, ಚಿಕ್ಕಮಂಗ್ಳೂರಿಂದ ಬಂದು ಮಾಡ್ತಾ ಇದ್ದೀನಿ ವಿಡಿಯೋ. ಈ ಗಾಡಿ 2009 ಮಾಡಲ್ದು. ಬೆಂಕಿ ಹಚ್ಕೊಂಡು ಹೋಗ್ಬೇಕು ಸರ್. ಮಾರ್ಕೆಟ್ ನಲ್ಲಿ ಕೊಟ್ಬಿಟ್ರೆ ಚಾಲೆಂಜ್ ಮಾಡ್ತೀನಿ ಸರ್. 7,60,000ಗೆ. 7,60,000ಗೆ ಹೋಂಡಾ ಸಿವಿಕ್ 2010 ಮಾಡಲ್ ಕೊಡ್ತೀನಿ. ಎಲ್ಲ ಹೋಂಡಾ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಹೊಂದ್ಕೊಂಡು ಎಲ್ಲ ಇರುವ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ಇದು ನನ್ ಚಾಲೆಂಜ್. 2,60,000ಗೆ ಕೊಟ್ಬಿಟ್ರೆ ಸರ್, ಕನ್ನಡ ಗಾಡಿ MH ಗಾಡಿ ಕಿತ್ತುಳ್ಕೊಂತಾರೆ. DL HR ಕನ್ನಡ ಗಾಡಿ ಕೊಡ್ತೀನಿ. 7,60,000 ಚಾಲೆಂಜ್ ಸರ್ ಇದು? 100% ಚಾಲೆಂಜ್ ಸರ್. ನೆಕ್ಸ್ಟ್ ಸರ್, ಟಾಟಾ ಟಿಯಾಗೋ XZ ವೇರಿಯಂಟ್ ಟಾಪ್ ವೇರಿಯಂಟ್ 2016 ಮಾಡಲ್. 2016 ಮಾಡಲ್ದು XZ ಟಾಪ್ ಎಂಡ್ ಎಲ್ಲ ನಿಮ್ಗೆ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ XZ ಪೆಟ್ರೋಲ್ ವೇರಿಯಂಟ್. ಯಾವ ವೇರಿಯಂಟ್ ಹೇಳಿ? ಪೆಟ್ರೋಲ್ ವೇರಿಯಂಟ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ನಿಮ್ಮಿಷ್ಕರಿಗೆ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. 2016 ಮಾಡಲ್ XZ ಎಲ್ಲ ಟಾಪ್ ಎಂಡ್ ಇರುವ ಗಾಡಿ 3,40,000ಗೆ. 3,40,000ಗೆ ಹೇಳಿ ಸರ್. 12 ಮಾಡಲ್ ಫಿಯಟ್ ಪುಂಡೋ ನೋಡ್ತಾ ಇದ್ದೀರಾ? ಅದು ಸಿಂಗಲ್ ಓನರ್ ಬೇಕು ಸರ್. ಅದನ್ನು ಡೀಸೆಲ್ ಬೇಕು ಸರ್. ಮೈಲೇಜ್ ಇರುವ ನಾವು ಬೇಕು. ಅದನ್ನು ರೆಡ್ ಕಲರ್ ಯಾವ ತರ ಇದೆ ನೋಡಿ ಸರ್. ಕಾಶ್ಮೀರಿ ಆಪಲ್ ನೋಡಿದೀರಾ? ಕಾಶ್ಮೀರ್ಗೆ ಹೋಗಿ ತಗೊಂಡ್ ಬರ್ಬೇಕು ಆ ತರ ಆಪಲ್ ಇದೆ ಇದು. ರೆಡ್ ಕಲರ್ ತುಂಬಾ ಸೆಕ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಸಿಂಗಲ್ ಓನರ್ 2012 ಮಾಡಲ್ದು ಸರ್. ಸಿಂಗಲ್ ಓನರ್ ಸರ್. ಶಾಕ್ ಆಗ್ಬೇಕು ಸರ್. ಪ್ರೈಸ್ ಕೇಳ್ಕೊಂಡು ಶಾಕ್ ಆಗ್ಬೇಕು ಸರ್. ಇದು ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಯಾಕಂದ್ರೆ ನೆಗೋಷಿಯಬಲ್ ಇರಲ್ಲ. ಪ್ರೈಸಿಂಗ್ ತುಂಬಾ ಎಕ್ಸಲೆಂಟ್ ಪ್ರೈಸಿಂಗ್ ಕೊಡ್ತೀನಿ. 50 ಮಾರ್ಕೆಟ್ ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ. 12 ಮಾಡಲ್ದು ಸಿಂಗಲ್ ಓನರ್, ಅದನ್ನು ಫಿಯಟ್ ಪುಂಟೋ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ, ಚೆಕ್ ಮಾಡ್ಕೊಂಡು ಬಂದ್ಬಿಡಿ. 7,30,000ಗೆ ಸರ್. 2,30,000ಗೆ 7,30,000ಗೆ ಯಾರು ಕೊಡಲ್ಲ ಸರ್. ಚಾನ್ಸೇ ಇಲ್ಲ ಸರ್ ಮಾರ್ಕೆಟ್ ಒಳಗಡೆ. ಡೀಸೆಲ್ ಗಾಡಿ, ಅದು ಸಿಂಗಲ್ ಓನರ್ ಓಡಿರೋ ಗಾಡಿ ಸರ್. ಹೇಳಿ ಸರ್. ಒಂದು ಡಸ್ಟರ್ ನೋಡ್ತಾ ಇದ್ದೀರಾ? ಅದನ್ನು ಡೀಸೆಲ್ ಆಟೋಮೆಟಿಕ್. ಏನ್ ಸರ್, ಡೀಸೆಲ್ ಆಟೋಮೆಟಿಕ್ ಮೈಲೇಜ್ ಕಮ್ಮಿ ಬರುತ್ತೆ. 20 ಮೈಲೇಜ್ ಬರುತ್ತೆ ಸರ್. ಚಾಲೆಂಜ್ ಸರ್. 20 ಮೈಲೇಜ್ ಬರುತ್ತೆ. ನೋಡಿ ಸರ್, ಕಲರ್ ಯಾವ ತರ ಇದೆ. ತುಂಬಾ ಸೆಕ್ ಕಲರ್ ಇದು. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಇದು. 2018 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 18 ಮಾಡಲ್ ನ್ಯೂ ಶೇಪ್ ಆಟೋಮೆಟಿಕ್ ಡೀಸೆಲ್. ಪ್ರೈಸ್ ಹೇಳ್ತೀನಿ, ಶಾಕ್ ಆಗ್ಬೇಕು ಸರ್. ನ್ಯೂ ಶೇಪ್ ಗಾಡಿ ಹೇಳಿ ಸರ್. 5,20,000ಗೆ ಸರ್. 5,20,000ಗೆ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಪೋಸ್ಟರಿಂಗ್ ಎಲ್ಲ ಫ್ಯೂಚರ್ ಇರುವ ಗಾಡಿ. ಟಾಪ್ ಎಂಡ್ ಗಾಡಿ ಸರ್. 5,20,000ಗೆ ಅದನ್ನು 18 ಮಾಡಲ್ ಸರ್. 18 ಮಾಡಲ್ ಸರ್. I20 ಸಿಗಲ್ಲ. ದೊಡ್ಡ ಗಾಡಿ ಆನೆ ಕೊಡ್ತೀನಿ ಸರ್. ಡಸ್ಟರ್ 5,20,000ಗೆ ಸರ್. ಅದೇ ಕಲರ್ ಇನ್ನೊಂದು ಯಾವ್ದು ಸರ್ ಗಾಡಿ? ಸರ್, ವೋಕ್ಸ್ವ್ಯಾಗನ್ ಪೋಲೋ ಸರ್. ಎಲ್ಲಾರು ವೋಲ್ಕ್ಸ್ವ್ಯಾಗನ್ ಹೇಳ್ತಾರೆ. ಇದು ಒರಿಜಿನಲ್ ಹೆಸರು ವೋಲ್ಕ್ಸ್ವ್ಯಾಗನ್ ಪೋಲೋ. ಪೋಲೋ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ನಾನು ಹೇಳ್ತೀನಿ. ಡೀಸೆಲ್ ಇದು ಸರ್. ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಟಾಪ್ ಎಂಡ್ ವೆಹಿಕಲ್. ಹೈಲೈನ್ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಸ್ಟೈಮ್ ಅಂದ್ಬಿಟ್ಟು ಎಲ್ಲ ಬರುತ್ತೆ ಸರ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರೋ ವೋಕ್ಸ್ವ್ಯಾಗನ್ ಪೋಲೋ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ಇದು ಹೆವಿ ಡಿಮ್ಯಾಂಡ್ ಇದೆ ಸರ್. ಮಾರ್ಕೆಟ್ ನಲ್ಲಿ ಯಾರಾದ್ರೂ ಇದಕ್ಕಿಂತ ಕಮ್ಮಿ ಕೊಡ್ಬಿಟ್ಟು ನೀವೇನ್ ಹೇಳ್ತೀರಾ? ಇದು ಅದ ಬರೀ ಎಷ್ಟ್ಗೆ ಹೇಳ್ಕೊಡ್ತೀನಿ ಹೇಳಿ? 425 ಕೊಡ್ತೀನಿ ಸರ್.
14 ಮಾಡಲ್ 4,25,000ಗೆ Volkswagen Polo, ಅದನ್ನು ಡೀಸೆಲ್ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಓಕೆ ಸರ್, ನೆಕ್ಸ್ಟ್ ಸರ್ 14 ಮಾಡಲ್ ನೋಡ್ತಾ ಇದ್ದೀರಾ, ಅದನ್ನು i20 ನೋಡ್ತಾ ಇದ್ದೀರಾ, ಅಲ್ಲ ಅದನ್ನು ಏರ್ ಬ್ಯಾಗ್ ABS ಇರುವ ಗಾಡಿ ನೋಡ್ತಾ ಇದ್ದೀರಾ, ಎಲ್ಲ 4.0 ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮ್ಗೆ 14 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 14 ಮಾಡಲ್. ಸಿಸ್ಟಮ್ ಇದೆ ಸರ್ ಅದರಲ್ಲಿ? ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಇದೆ, 4.0 ಸ್ಟೀರಿಂಗ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ ಗಾರಿಗೆ ಡೈರೆಕ್ಟ್ ಆಗಿ 14 ಮಾಡಲ್ 4 ಲಕ್ಷ ಕೊಡ್ತೀವಿ ಸರ್. 4 ಲಕ್ಷ? 4 ಲಕ್ಷ ಕೊಡ್ತೀವಿ ಸರ್ 14 ಮಾಡಲ್ದು. ನೆಕ್ಸ್ಟ್ ಸರ್ Volkswagen Polo 2015 ಮಾಡಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಬರೀ 1.5 ಲಕ್ಷ ರೂಪಾಯಿದು ಇದೆ. ಇದು ಸ್ಪಾಯ್ಲರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುವ ಗಾಡಿ. ಫುಲ್ಲಿ ಮೋಡಿಫೈಡ್ ವೆಹಿಕಲ್, ಇಲ್ಲಿ ರನ್ನಿಂಗ್ ಬೋರ್ಡ್ ನಲ್ಲಿ ಸ್ಪಾಯ್ಲರ್ಸ್ ಎಲ್ಲ ಇರುವ ಗಾಡಿ. 14 ಮಾಡಲ್ದು, ಸಾರಿ 15 ಮಾಡಲ್ದು Volkswagen Polo, ಅದನ್ನು ಡೀಸೆಲ್ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 5 ಲಕ್ಷಗೆ ನಾನ್ ಕೊಡ್ತೀನಿ, 6 ಲಕ್ಷದಿಂದ ಕಮ್ಮಿ ಇಲ್ಲ. 5 ಲಕ್ಷಗೆ Volkswagen Polo, ಅದನ್ನು ಡೀಸೆಲ್ ಗಾಡಿ 15 ಮಾಡಲ್ ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ Hyundai Verna 2000 ಇದು 15 ಮಾಡಲ್ದು ನ್ಯೂ ಶೇಪ್ದು, ಅದನ್ನು ಎಲ್ಲ 4.0 ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ, ನ್ಯೂ ಶೇಪ್ದು, ಅದನ್ನು 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಇಲ್ಲ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಬನ್ನಿ, 5.5 ಲಕ್ಷ ಕೊಡ್ಬಿಡ್ತೀನಿ ಸರ್. 5.5 ಲಕ್ಷಕ್ಕೆ ಸರ್. ನೆಕ್ಸ್ಟ್ ಸರ್ ಯಾವ ಸರ್? ಫೋರ್ಟ್ ಫಿಗೋ ಸರ್, ಇದು ನಿಮ್ಗೆ ನ್ಯೂ ಶೇಪ್ದು, ಅದನ್ನು ಗಾಡಿ ಟೈಟಾನಿಯಂ, ಇದು 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಬಂದು 4 ಲಕ್ಷ ಕೊಡ್ತೀವಿ ಸರ್. 4 ಲಕ್ಷಕ್ಕೆ ಸರ್. ನೆಕ್ಸ್ಟ್ ಸರ್ ಇದು i20 ಸರ್, ಇದು 2010 ಮಾಡಲ್ದು 4.0 ಸ್ಟೀರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೆ 3.5 ಲಕ್ಷ ಇದೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದು 2.5 ಲಕ್ಷ, ಬರೀ 2.5 ಲಕ್ಷ ಕೊಡ್ತೀವಿ ಸರ್ i20 ಅದನ್ನು. ಓಕೆ ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ i10 ನಿಯೋಸ್ ನ್ಯೂ ಶೇಪ್, ಓಕೆ ಈ ಆಟೋಮೆಟಿಕ್, ಅದನ್ನು 28,000 ಓಡಿರುವ ಗಾಡಿ. 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇರುವ ಸ್ಪೋರ್ಟ್ಸ್ ಪುಷ್ ಬಟನ್ ಸ್ಟಾರ್ಟ್. ಈ ಗಾಡಿ ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ. 6 ಕಾಲಿಗೆ ಕೊಡ್ತೀನಿ, 6,25,000ಗೆ ಸರ್. ಓಕೆ ಓಕೆ ಸರ್, ಹಾಗೆ ನೆಕ್ಸ್ಟ್ ಸಿಟಿ ಸರ್ ಹೋಂಡಾ ಸಿಟಿ ಸರ್, ಇದು 2009 ಮಾಡಲ್ದು, ಎಲ್ಲ 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ. ಎಲ್ಲ ಫ್ಯೂಚರ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 380 ಕಮ್ಮಿ ಇಲ್ಲ, 280ಗೆ ಕೊಡ್ತೀನಿ ಸರ್. 280ಕ್ಕೆ ಸರ್. ನೆಕ್ಸ್ಟ್ ಸರ್ ಫಿಯಟ್ ಲೀನಿಯಾ ಟಿಜೆಟ್ ಟರ್ಬೋ ಇಂಜಿನ್ ಬರೋದು, 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS ಎಲ್ಲ ಬರುವ ಇದು ಟಿಜೆಟ್ ಇಂಜಿನ್ ಸರ್. ಇದು 2011 ಮಾಡಲ್, ಬರೀ 2.5 ಲಕ್ಷ ಕೊಡ್ತೀವಿ ಸರ್. ಬರೀ 2 ಲಕ್ಷ? ಬರೀ 2 ಲಕ್ಷ ಕೊಡ್ತೀವಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಬೀಟ್ 2014 ಮಾಡಲ್ದು ಸರ್, 2014 ಮಾಡಲ್ದು, ಎಲ್ಲ 4.0 ಸ್ಟೀರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಸರ್ ಈ ಗಾಡಿ ಮಾರ್ಕೆಟ್ ನಲ್ಲಿ ವಿಚಾರಿಸ್ಕೊಂಡು ಬಂದ್ರೆ 14 ಮಾಡಲ್ದು ಗಾಡಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 7 ಲಕ್ಷ ಕೊಡ್ತೀನಿ ಸರ್. 7 ಲಕ್ಷ? 2 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಸಿಯಾಜ್ ಆಟೋಮೆಟಿಕ್ 16 ಮಾಡಲ್ದು ಪೆಟ್ರೋಲ್ ವೇರಿಯಂಟ್, 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ. 16 ಮಾಡಲ್ದು 6 lakhs ಇಂದ ಕಮ್ಮಿ ಇಲ್ಲ, 5 lakhs ಬೇಡ, 4,75,000. 4,75,000ಗೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಇಂಡಿಕಾ ವಿಸ್ಟಾ ಸರ್, ಅದು 16,000 ಓಡಿದೆ ಸರ್. ಓಕೆ, ಎಷ್ಟು ಓಡಿದೆ ಹೇಳಿ? 16,000 ಸಿಂಗಲ್ ಓನರ್ ವೆಹಿಕಲ್, 2010 ಮಾಡಲ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ 101% ಅಶ್ಯೂರೆನ್ಸ್ ಮಾಡ್ತೀನಿ. ಯಾರು ಕೊಡಲ್ಲ ಈ ಪ್ರೈಸ್ಗೆ ನಿಮ್ಗೆ. 16 ಮಾಡಲ್ ಸಿಂಗಲ್ ಓನರ್ ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 2 ಲಕ್ಷ ಕೊಡ್ತೀವಿ. 2 ಲಕ್ಷಕ್ಕೆ. ಇದು ಆಲ್ಟೋ K10 2010 ಮಾಡಲ್, K ಸೀರೀಸ್ ಇಂಜಿನ್ ಬರುವ ಗಾಡಿ. ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ, 4.0 ಸ್ಟೀರಿಂಗ್ AC ಎಲ್ಲ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 2010 ಮಾಡಲ್ ಬರೀ 1,70,000ಗೆ. ಮಾರ್ಕೆಟ್ ನಲ್ಲಿ 270 ಕಮ್ಮಿ ಇಲ್ಲ, 1,70,000 ನಾನು ಕೊಡ್ತೀನಿ ಸರ್. ಹೋಂಡಾ ಬ್ರಿಯೋ 2015 ಮಾಡಲ್ದು ಗಾಡಿ, ಪೆಟ್ರೋಲ್ ವೇರಿಯಂಟ್, ಎಲ್ಲ 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS ಎಲ್ಲ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಸರ್ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ ಸರ್ 4.5 ಕಮ್ಮಿ ಇಲ್ಲ, 3,20,000 ಕೊಡ್ತೀನಿ ಸರ್. 3,20,000ಗೆ 15 ಮಾಡಲ್ದು ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ i20 ಇದೂನು ಗಾಡಿ ಗಂತರ ಇದೆ, 4.0 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಬರೀ ಮಾರ್ಕೆಟ್ ನಲ್ಲಿ 3.5 ಕಮ್ಮಿ ಇಲ್ಲ, 270ಗೆ 2010 ಮಾಡಲ್ದು. 270 ಇದು? ಹೌದು ಸರ್. ಇನ್ನೊಂದು ಬೀಟ್ ಐತಲ್ಲ ಸರ್, ವೈಟ್ ಕಲರ್, 2011 ಮಾಡಲ್ದು ಬೀಟ್ ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, 4.0 ಸ್ಟೀರಿಂಗ್ AC ಎಲ್ಲ ಇರುವ, ಸಾರಿ ಬೀಟ್ ನಲ್ಲಿ ಬರೋದು ಎಲ್ಲ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 1,80,000 ಕೊಡ್ಬಿಡ್ತೀವಿ ಸರ್.
ಫ್ಯಾಬಿಯಾ ಇದರಲ್ಲಿ ನಿಮ್ಗೆ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುವ ಗಾಡಿ. ಈ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 2010 ಮಾಡಲ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬನ್ನಿ 3.5 ಕಮ್ಮಿ ಇಲ್ಲ. ಹೇರ್ ಬ್ಯಾಗ್ ಎಬಿಎಸ್ ಇರುವ ಸ್ಕೋಡಾ ಫ್ಯಾಬಿಯಾ 2.5 ಲಕ್ಷಕ್ಕೆ ಕೊಡ್ತೀವಿ. 2.5 ಲಕ್ಷಕ್ಕೆ ಬರೀ 2.5 ಲಕ್ಷಕ್ಕೆ ಸರ್. 40 ಇಕೋಸ್ ಬರ್ತಾ ನೋಡ್ತಾ ಇದ್ದೀರಾ, ಅದನ್ನು ಆಟೋಮೆಟಿಕ್ ಬೇಕು, ಪೆಟ್ರೋಲ್ ಬೇಕು ಸರ್ ನಮ್ಗೆ ಗಾಡಿ ಓಡಿಸಕ್ಕೆ SUV ಸೆಗ್ಮೆಂಟ್ ನಲ್ಲಿ ಅಂತ ಬಹಳ ಜನ ಕೇಳ್ತಾ ಇದ್ರು. ಆ ಕಾರಣಕ್ಕೆ 40 ಇಕೋಸ್ ಬರ್ತಾ ತಂದಿದ್ದೀನಿ. ಟೈಟಾನಿಯಂ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಲೆದರ್ ಸಿಟಿ ಪವರ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇರುವ ಗಾಡಿ. 14 ಮಾಡಲ್ದು ಯಾವ್ದು ಹೇಳಿ, 14 ಮಾಡಲ್ದು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 14 ಮಾಡಲ್ ಆಟೋಮೆಟಿಕ್ ಡೀಸೆಲ್ ನಿಮ್ಗೆ ಕಮ್ಮಿ ಅಂದ್ರೇನು 6 ಲಕ್ಷ ಇದೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ 4,80,000 ಕೊಡ್ಬಿಟ್ಟು 4,80,000 100% ಕೊಡ್ತೀವಿ ಸರ್. ಸರ್ ಇನೋವಾ ಸರ್ 2016 ಮಾಡಲ್ ಕರ್ನಾಟಕ ವೆಹಿಕಲ್ ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಈ ಸತಿ ಪ್ರೈಸಿಂಗ್ ಕೊಟ್ಬಿಟ್ರೆ ಯಾರಾದ್ರೂ ನಾನು ಏನ್ ಹೇಳ್ತೀರಾ ಅದೇ ಡೈರೆಕ್ಟ್ ಆಗಿ 9.5 ಲಕ್ಷಕ್ಕೆ 50,000ಗೆ ಇನೋವಾ ಕೊಡ್ತೀನಿ. ಅದನ್ನು ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಲೆದರ್ ಸೆಟ್ಸ್ ಇರುವ ಗಾಡಿ. ಇನೋವಾ 2016 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ. ಎಲ್ಲಾದ್ರೂ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ಬಿಡಿ ಸರ್. ಸರ್ ಫಿಯಟ್ ಪುಂಟೋ ನೋಡ್ತಾ ಇದ್ದೀರಾ, ಅದನ್ನು ಯಾವ ಮಾಡಲ್ 2015 ಮಾಡಲ್ ಡೀಸೆಲ್ ಗಾಡಿನೇ ಬೇಕು ಸರ್ ನಮ್ಗೆ. ಎಲ್ಲ ಪೊಪೊಂಡೋ ಪೋಸ್ಟರಿಂಗ್ ಇದು ಇಲ್ಲಿ ಸರ್. ಫಿಯಟ್ ಪುಂಟೋ ನೋಡ್ತಾ ಇದ್ದೀರಾ, ಅದು ನ್ಯೂ ಶೇಪ್ ಇವಿವೋ ಟಾಪ್ ಎಂಡ್ ವೇರಿಯಂಟ್ ಇದು. ಎಲ್ಲ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುವ ಗಾಡಿ. 2015 ಮಾಡಲ್ ಡೀಸೆಲ್ ಗಾಡಿ ಸರ್. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 425 ಇಂದ ಕಮ್ಮಿ ಇಲ್ಲ. 325 ಬೇಡ, 320 ಬೇಡ, 315 ಬೇಡ. 3,10,000ಗೆ 3,10,000ಗೆ ಈ ಗಾಡಿ ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ 2019 ಮಾಡಲ್ ಶಿಫ್ಟ್ ನೋಡ್ತಾ ಇದ್ದೀರಾ, ಅದನ್ನು ಆಪಲ್ ಶೇಪ್, ಆಪಲ್ ಫೋನ್ ಆಪಲ್ ಶೇಪ್ ಇದು. ಈ ತರ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಆಪಲ್ದು. ಅದನ್ನು ಆಟೋಮೆಟಿಕ್ ವೆಹಿಕಲ್ ಸರ್. ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಲೆದರ್ ಸಿಟಿ ಪವರ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ. 2019 ಮಾಡಲ್ ಯಾವ ಮಾಡಲ್ ಹೇಳಿ, 2019 ಮಾಡಲ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ಏಜೆ ಕೊಡ್ಬಿಡ್ತೀನಿ. ಹೇಳಿ ಸರ್ ಪ್ರೈಸ್. ಸರ್ ಪ್ರೈಸಿಂಗ್ ಶಾಕ್ ಆಗ್ಬೇಕು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 19 ಮಾಡೋ ಆಟೋಮೆಟಿಕ್ ಶಿಫ್ಟ್, ಅದನ್ನು ಆಪಲ್ ಶೇಪ್ ಕಮ್ಮಿ ಅಂದ್ರೂ 6.5 ಲಕ್ಷ 7 ಲಕ್ಷ 5.5 ಲಕ್ಷ ಕೊಡ್ತೀವಿ ಸರ್. 5.5 ಲಕ್ಷಕ್ಕೆ 5.5 ಲಕ್ಷ ಕೊಡ್ತೀವಿ ಸರ್. ಓಕೆ ಸರ್. ಹಾಗೇನೆ ಸರ್ 2013 ಮಾಡಲ್ ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಎಂಜಾಯ್. ಅದನ್ನು ಕಮ್ಮಿ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ, ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಇದು ಎಂಜಾಯ್ 2013 ಮಾಡಲ್ ಇಷ್ಟು ದೊಡ್ಡ ಇರುವ ಗಾಡಿ. ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 3,20,000 ಕೊಡ್ಬಿಡ್ತೀವಿ ಸರ್. ದೊಡ್ಡ ಗಾಡಿ 7 ಸೀಟರ್ 3,20,000 ಸರ್. ನೆಕ್ಸ್ಟ್ ಟೊಯೋಟಾ ಇಟಿಯೋಸ್ ಎಲ್ಲ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಕೊಡ್ಬಿಡ್ತೀನಿ. ಹೇಳಿ ಸರ್. ಡೈರೆಕ್ಟ್ ಆಗಿ ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ 2.5 ಲಕ್ಷ ಬೇಡ ಬಿಡಿ ಸರ್, 2.30ಗೆ ಕೊಡ್ಬಿಡೋಣ ಸರ್. 2.30ಗೆ ಫೈನಲ್ ಕೊಡೋಣ. ಈ ಗಾಡಿ ಪ್ರೈಸ್ ನಲ್ಲಿ ಬಾರ್ಗನಿಂಗ್ ಏನು ಇಲ್ಲ. ಈ ಗಾಡಿ ಫಿಕ್ಸ್ ಪ್ರೈಸ್ 230 ಯಾರು ಕೊಡಲ್ಲ ಸರ್ ಮಾರ್ಕೆಟ್ ಒಳಗಡೆ. ನಾನು ಕೊಡ್ತೀನಿ, ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ. ಸರ್ ಹಂಗೆ ನೆಕ್ಸ್ಟ್ ಯಾವ ಸರ್ ಇದು ಸ್ಪೋರ್ಟ್ಸ್ ಇಕೋ ಸ್ಪೋರ್ಟ್ಸ್ ಸರ್. ಇದು ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ 2000 ಯಾವ್ದು ಹೇಳಿ, ಇದು 13 ಮಾಡಲ್ದು ಪೊಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ನಾನು ಅವಾಗ ಮ್ಯಾನ್ಯುವಲ್ ತೋರ್ದೆ, ಸಾರಿ ಆಟೋಮೆಟಿಕ್ ತೋರ್ದೆ. ಇವಾಗ ಮ್ಯಾನ್ಯುವಲ್ ಗಾಡಿ ಕೊಡ್ಬಿಡ್ತೀನಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಜೆ ಕೊಡ್ಬಿಡ್ತೀನಿ. ಹೇಳಿ 13 ಮಾಡಲ್ದು ಡೈರೆಕ್ಟ್ ಆಗಿ ಬನ್ನಿ ಸರ್. 4 ಲಕ್ಷ ಕೊಡ್ತೀವಿ. 4 ಲಕ್ಷಕ್ಕೆ ಹೌದು ಹೇಳಿ ಸರ್. ಸರ್ ರಿಟ್ಸ್ ನೋಡ್ತಾ ಇದ್ದೀರಾ, ಅದನ್ನು 2013 ಮಾಡಲ್ದು ಸರ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪೊಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಇರೋದು. ಬರೀ 3 ಲಕ್ಷ ಕೊಡ್ಬಿಡ್ತೀವಿ. 3 ಲಕ್ಷಕ್ಕೆ ಸರ್. ಡೆಟ್ಸನ್ ರೆಡಿಗೋ ಅದೂನು ಸರ್. ಡೆಟನ್ ರೆಡಿಗೋ ಮಾರ್ಕೆಟ್ ನಲ್ಲಿ 2016 ಮಾಡಲ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಲ್ಲ ಫ್ಯೂಚರ್ ಇರುವ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷ ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 220ಗೆ ಕೊಡೋಣ ಸರ್. ಸುಜುಕಿ ಸಿಯಾಜ್ 2018 ಮಾಡಲ್ದು ಯಾವ ಮಾಡಲ್ ಹೇಳಿ, 2018 ಮಾಡಲ್ದು ZXF ಪ್ಲಸ್ ಟಾಪ್ ಎಂಡ್ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ಎಲ್ಲ ಇರುವ ಗಾಡಿ. ಬರೀ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6.5 ಇಂದ ಕಮ್ಮಿ ಇಲ್ಲ. 525 ಕೊಡ್ತೀನಿ ಸರ್. 525ಗೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್. ಇದು ಸರ್ ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಸರ್. 7 lakhs ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ 4,75,000ಗೆ ಎಲಿಗೆನ್ಸ್ ಪ್ಲಸ್ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಎಲ್ಲ ಆಟೋಮೆಟಿಕ್ ಸೀರೀಸ್ ಕೊಡ್ತೀನಿ ಸರ್. 4,75,000ಗೆ ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಹೋಂಡಾ ಜಾಜ್ ಇದು 2016 ಮಾಡಲ್ದು VX ಟಾಪ್ ಎಂಡ್ ಪೊಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಲೆದರ್ ಸಿಟಿ ಪವರ್ ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. ಮಾರ್ಕೆಟ್ ನಲ್ಲಿ 5.5 ಇಂದ ಕಮ್ಮಿ ಇಲ್ಲ. 4,25,000 ಕೊಡ್ತೀವಿ ಸರ್.